ಇನ್ನು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಪುಂಡರ ದಾಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ವಿವಾದಿತ ಪೋಸ್ಟ್ ಹಾಕಿದ್ದ ಸುರೇಶ್ ಆತ ಈಗ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ. ಮುಖ ಮುಚ್ಚಿಕೊಂಡು ಜೈಲಿನಿಂದ ಹೊರಬಂದ ಸತೀಶ್ ನಿನ್ನೆ ಮೈಸೂರು ಕೋರ್ಟ್ ಜಾಮೀನು ನೀಡಿದೆ. ಹಾಗಾಗಿ ಇವತ್ತು ಆತ ರಿಲೀಸ್ ಆಗಿದ್ದಾನೆ. ಫೆಬ್ರವರಿ 10ರಂದು ಮೈಸೂರು ಉದಯಗಿರಿಯಲ್ಲಿ ನಡೆದಂತಹ ಗಲಭೆ, ವಿವಾದಿತ ಪೋಸ್ಟ್ ಹಾಕಿದ್ದಂತಹ ಸತೀಶ್ ಆತ ಜೈಲಿನಿಂದ ಹೊರ ಬರ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮುಖ ಮುಚ್ಚಿಕೊಂಡು ಜೈಲಿಂದ ಹೊರ ಬಂದಿದ್ದಾನೆ ಆರೋಪಿ ಸತೀಶ್. ಆತನಿಗೆ ಬೇಲ್ ಸಿಕ್ಕಿದೆ. ನಿನ್ನೆ ಮೈಸೂರು ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಹಾಗಾಗಿ ಇವತ್ತು ಆತ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ರಿಲೀಸ್ ಆಗಿ ಹೊರ ಬರ್ತಾ ಇದ್ದ ಹಾಗೆ ಮುಖವನ್ನ ಮುಚ್ಚಿಕೊಂಡು ಹೊರ ಬಂದಿದ್ದಾನೆ. ಈತನೇ ವಿವಾದಿತ ಪೋಸ್ಟ್ ಹಾಕಿದ್ದ. ಈತ ಹಾಕಿದಂತಹ ಪೋಸ್ಟ್ಗೆ ಕೆರಳಿದಂತಹ ಉದ್ರಿಕ್ತರು ಉದಯಗಿರಿ ಠಾಣೆಯ ಮುಂದೆ ಗಲಾಟೆ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.